ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೇವೆಯಿಂದ ವಜಾಗೊಂಡ ಚಾಲಕರಿಂದಲೇ ಕೆಎಸ್ಆರ್ಟಿಸಿ ಬಸ್ ಕಳ್ಳತನ ಆಗಿರೋ ಘಟನೆ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸೈದಾಪುರ ಪಟ್ಟಣದಲ್ಲಿ ಘಟನೆ ಸಂಭವಿಸಿದೆ. ಸೈದಾಪುರ ಬಸ್ ನಿಲ್ದಾಣದಿಂದ ಬಸ್ಸನ್ನು ಕದ್ದೊಯ್ದಿದ್ದಾನೆ ಚಾಲಕ. ಬಸ್ ಕದ್ದೊಯ್ದ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಲಕನ ವಿರುದ್ಧ ಇದೀಗ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ ಕದ್ದೊಯ್ದು ತನ್ನ ಊರಾದ ರಾಚನಹಳ್ಳಿ ದೇವಸ್ಥಾನದ ಮುಂದೆ ಬಸ್ ನಿಲ್ಲಿಸಿದಂತೆ ಬಸ್ ಕಳ್ಳತನ ಮಾಡಿರುವ ಆರೋಪದಡಿ ಇದೀಗ ಕೆಎಸ್ಆರ್ಟಿಸಿ ಸಂಸ್ಥೆ ಕೇಸನ್ನು ದಾಖಲು ಮಾಡಿದೆ. ಮಹಿಪಾಲ್ ರೆಡ್ಡಿ ವಿರುದ್ಧ ಸಾಕಷ್ಟು ದೂರುಗಳಿಂದ ಕಾರಣಕ್ಕೆ ಸೇವೆಯಿಂದ ಆತನನ್ನು ವಜಾ ಮಾಡಲಾಗಿತ್ತು. ಕರ್ತವ್ಯದಲ್ಲಿ ಇದ್ದಾಗಲೂ ಕೂಡ ಪ್ರಯಾಣಿಕರ ಹಣವನ್ನು ತನ್ನ ಜೇಬಿಗಿಳಿಸ್ತಾ ಇದ್ದಂಥ ಆಸಾಮಿ ಈತ. ಸದ್ಯ ಬಸ್ ಚಾಲಕನ ವಿರುದ್ಧ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇರೆ ಬೇರೆ ಪ್ರಕರಣಗಳು ಬಂದಿತ್ತು ಇವರ ವಿರುದ್ಧ ಅನ್ನುವ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನು ಅಂದರೆ ಕೆಎಸ್ಆರ್ಟಿಸಿಯ ಚಾಲಕರಾಗಿದ್ದಂಥ ವ್ಯಕ್ತಿಯನ್ನು ಸೇವೆಯಿಂದ ವಜಾಗೊಳಿಸಲಾಗಿತ್ತು. ಸೇವೆಯಿಂದ ವಜಾಗೊಂಡ ನಂತರ ಕುಡಿದ ಮತ್ತಿನಲ್ಲಿ ಈ ವ್ಯಕ್ತಿ ಸರ್ಕಾರಿ ಬಸ್ಸನ್ನೇ ಕಳ್ಳತನ ಮಾಡಿದ್ದಾನೆ. ಈ ಡಿಪೋದಲ್ಲಿ ಇದ್ದಂಥ ಬಸ್ಸನ್ನು ತೆಗೆದುಕೊಂಡು ಹೋಗಿ ಯಾದಗಿರಿ ಜಿಲ್ಲೆ ಸೈದಾಪುರದ ಪಟ್ಟಣ ಇದು. ಇಲ್ಲಿಂದ ಬಸ್ಸನ್ನು ತೆಗೆದುಕೊಂಡು ಹೋಗಿ ಅವರ ಊರಿನಲ್ಲಿ ರಾಚನಹಳ್ಳಿಯ ದೇವಸ್ಥಾನದ ಮುಂದೆ ಬಸ್ಸನ್ನು ನಿಲ್ಲಿಸಿದ್ದ. ಮಹಿಪಾಲ್ ರೆಡ್ಡಿ ಅಂತ ಈ ವ್ಯಕ್ತಿ. ಇದರ ವಿರುದ್ಧ ಅನೇಕ ದೂರುಗಳು ಕೂಡ ಕೇಳಿಬಂದಿತ್ತು. ಡ್ಯೂಟಿಯಲ್ಲಿದ್ದಾಗ ಈ ಪ್ರಯಾಣಿಕರಿಂದ ಹಣವನ್ನು ತೆಗೆದುಕೊಂಡು ಟಿಕೆಟ್ ಕೊಡಬೇಕಲ್ವ, ಅದರ ಬದಲು ಆ ಹಣವನ್ನು ಜೇಬಿಗಿಳಿಸ್ತಾ ಇದ್ದ ಎನ್ನುವಂಥ ಆರೋಪಗಳು ಕೂಡ ಈತನ ಮೇಲೆ ಇದೆ. ಇದೀಗ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. Mutumba.